ಮಗಳಿಗೋಸ್ಕರ ಅಪ್ಪ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದು ಮತ್ತೆ ಪ್ರೂವ್ ಆಗೋಯ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಮಗಳು ಒಂದಿನ ಹಾಲು ಕುಡಿಯಲ್ಲ, ಊಟ ಮಾಡಲ್ಲ, ನನಗೆ ಸೈಕಲ್ ಬೇಕು ಅಂತ ಹಠ ಹಿಡ್ದಿದ್ದೇ ಆಯ್ತು. ಮಾರನೇ ದಿನ ಮಧ್ಯಾಹ್ನದಷ್ಟರಲ್ಲಿ ಮನೆಗೆ ಸೈಕಲ್ ಬಂದಿತ್ತು. ಅದೇ ನಾವೇನಾದ್ರೂ ಕೇಳಿದ್ರೆ ನಾಳೆ ನಾಡಿದ್ದು ಇವಾಗ ಆಗಲ್ಲ, ದುಡ್ಡಿಲ್ಲ ಅಂತ ಹೇಳೋರು. ಬಟ್ ಏನು ಮಾಡೋಕ್ಕಾಗಲ್ಲ, ಮಕ್ಕಳಲ್ವಾ, ಕೊಡಿಸ್ಲೇಬೇಕು, ಕೊಡಿಸಿದ್ದಾರೆ. ಅದನ್ನ ಒಂದೇ ದಿನ ತುಂಡಿದ್ದು ಮಾರನೇ ದಿನ ನಿನ್ಸ್ಬಿಟ್ಟು ಬೆಳಗ್ಗೆ ಸಾಯಂಕಾಲ ಒರೆಸಿ ನಿಲ್ಲಿಸ್ತಾ ಇದ್ದಾಳೆ. ಅದೇ ಸಾಯಂಕಾಲ ನಮ್ಮ ಮನೇಲಿ ಒಂದು ಹಸುನು ಕೂಡ ತಗೊಂಡ್ಬಂದಿದ್ವಿ. ಅದಕ್ಕೂ ಕೂಡ ಪೂಜೆ ಮಾಡಿ ಮನೆಗೆ ತುಂಬಿಸ್ಕೊತಾ ಇದೀವಿ. ಮನೆಗೆ ಬಲಗಾಲ್ ಇಟ್ಕೊಂಡು ಲಕ್ಷ್ಮಿ ಕೂಡ ಮನೆಗೆ ಬಂದ್ಲು. ಇದನ್ನ ನಂತರ ಎಷ್ಟು ಖುಷಿ ಆಗುತ್ತೆ ಅಂದರೆ, ಈ ಥರ ಸಣ್ಣ ಪುಟ್ಟ ವಿಷಯಗಳೇ ನಮಗೆ ಹೆಚ್ಚು ಖುಷಿ ಕೊಡೋದು. ಹಾಗೆ ಮಳೆನೂ ಕೂಡ ಒಂದೊಂದೆರಡು ಹನಿ ಬರ್ತಾ ಇತ್ತು. ನನ್ನ ಮಗಳು ಚಿಕ್ಕ ಛತ್ರಿ ಹಿಡ್ಕೊಂಡು ಓಡಾಡ್ತಿದ್ಲು. ಅಪ್ಪ ಮಗಳು ಏನೇ ಒಂದು ವಸ್ತು ತರಲಿ ಅದ್ರ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಬೆಳಿಗ್ಗೆ ಇನ್ನು ಸಾಯಂಕಾಲ ನಮ್ಮ ಮನೆಗೆ ಇನ್ನೊಂದು ಅತಿಥಿ ಕೂಡ ಬಂದರು. ಅದು ನಮ್ಮ ಭೀಮ, ಹೊಸ ನಾಯಿಮರಿ ಕೂಡ ತಂದ್ವಿ. ಮಧ್ಯಾಹ್ನ ಸೈಕಲ್ಲು, ಸಾಯಂಕಾಲ ಹಸು, ನಾಯಿಮರಿ 3 ಕೂಡ ತುಂಬ ಖುಷಿ ಕೊಡ್ತು.